ಒಂದಷ್ಟು ಚಿತ್ರಮಂದಿರಗಳಲ್ಲಿ ಟಿಕೆಟ್ಗೆ ಅವರದ್ದೇ ಆದ ಸ್ವಂತ ಸೀಲ್, ಬಲಭಾಗದ ಟಿಕೆಟ್ನಲ್ಲಿ ಮಾತ್ರ ಈ ಸೀಲ್ ಇರುತ್ತೆ. ಆದರೆ ಸರ್ಕಾರಕ್ಕೆ ಸಲ್ಲಿಸೋ ಎಡಭಾಗದ ಟಿಕೆಟ್ನಲ್ಲಿ ಸೀಲ್ ಇರೋದೇ ಇಲ್ಲ. ನಂತರ ನಮ್ಮ ಸವಾರಿ ಉತ್ತರಹಳ್ಳಿಯ ವೈಷ್ಣವಿ ಚಿತ್ರಮಂದಿರದ ಕಡೆ ಹೊರಡ್ತು. ಇಲ್ಲಿ ಹೇಗೆ ಗೋಲ್ಮಾಲ್ ನಡೆಯುತ್ತೆ ನೋಡಿ. ಇಲ್ಲಿನ ಟಿಕೆಟ್ಗೆ ಹಿಂದೂ ಇಲ್ಲ ಮುಂದೂ ಇಲ್ಲ. ಟಿಕೆಟ್ನಲ್ಲಿ ಮಾರ್ನಿಂಗ್ ಶೋ ಅಂತಿದೆ, ಆದ್ರೆ ರೇಟ್ ಇಲ್ಲ. ಜೊತೆಗೆ ಮಾರ್ನಿಂಗ್ ಶೋ ಟಿಕೆಟ್ ಮ್ಯಾಟ್ನಿ ನೈಟ್ ಶೋಗೂ ಕೊಡ್ತಾರೆ. ಉತ್ತರಹಳ್ಳಿಯ ಮತ್ತೊಂದು ಸಿನಿಮಾ ಮಂದಿರ ವೈಭವಿ ಕೂಡ ಈ ಗೋಲ್ಮಾಲ್ನಿಂದ ಹೊರತಲ್ಲ. ಕತ್ರಿಗುಪ್ಪೆ ಕಾಮಾಖ್ಯ ಚಿತ್ರಮಂದಿರದ ಟಿಕೆಟ್ ಮೇಲೆ ಇರೋದು 50 ರೂಪಾಯಿ ಪ್ರಿಂಟ್, ಆದ್ರೆ ಸೀಲ್ ಇರೋದು 60 ರೂಪಾಯಿದು. ಅಣ್ಣ ಒಂದು ಬಾಲ್ಕನ್. ಅಯ್ಯೋ ಅವನು ಇನ್ನೊಬ್ಬ ನನ್ನ ಫ್ರೆಂಡ್ ಅದಕ್ಕೆ ಹೋಗ್ತಾನಂತ, ನಾವು ಇದಕ್ಕೆ ಹೋದಂತ ಸೇಮ್ ಟೈಮೇ ಬಿಡ್ತಾವಲ್ವಾ? ಇಲ್ಲ, ಇದು ಬೇಗ ಬಿಡುತ್ತೆ, ಲೇಟ್. ಹೌದಾ ಸರ್? ಯಾವ್ದು ಹೋಗಿದ್ದು? ಪಿಕ್ಚರ್ ಎಷ್ಟು? 60. ನೋಡಿ, ಆನಂದ್ ಸಿನಿಮಾ ಮಂದಿರ 35 ರೂಪಾಯಿ ಟಿಕೆಟ್ಗೆ 69 ರೂಪಾಯಿ ಸೀಲ್ ಒತ್ತಿ ಮಾರ್ತಾ ಇದೆ. ಒಂದು ಬಾಲ್ಕನ್ನೇ. ಅಣ್ಣ ಅರ್ಧ ಕೊಟ್ಟಿದ್ದೀರಾ? ಅರ್ಧನೇ. ಇನ್ನು ಶೇಷಾದ್ರಿಪುರಂ ರಸ್ತೆಯಲ್ಲಿರುವ ಸಂಪಿಗೆ ಚಿತ್ರಮಂದಿರದಲ್ಲಿ ಟಿಕೆಟ್ ಮೇಲೆ ಸೀಲ್ ಇದೆ. ಎಲ್ಲವೂ ಸರಿ ಇದೆ. ಪಿಕ್ಚರ್ ಒಂದು ಸೆಕೆಂಡ್ ಕ್ಲಾಸ್ ಬಾಲ್ಕನಿ. ಹಿಂದಿ, ಕನ್ನಡ, ತೆಲುಗು, ಇಂಗ್ಲಿಷ್ ಎಲ್ಲ ಚಿತ್ರಗಳಿಗೂ ಒಂದೇ ಟಿಕೆಟ್. ಆದ್ರೆ ಒಂದು ಒರಿಜಿನಲ್ ಟಿಕೆಟ್ ಹೇಗೆ ಇರಬೇಕು ಅನ್ನೋದನ್ನ ನಾವು ಸಂಪಿಗೆ ಚಿತ್ರಮಂದಿರದಲ್ಲಿ ನೋಡಬಹುದು. ಇನ್ನು ಬನ್ನೇರುಘಟ್ಟ ರಸ್ತೆಯ ಮಹೇಶ್ವರಿ ಚಿತ್ರಮಂದಿರಕ್ಕೆ ನಮ್ಮ ತಂಡ ಭೇಟಿ ಕೊಟ್ಟಾಗ ಸಿಕ್ಕಿದ್ದು ಮತ್ತೊಂದು ಬಗೆಯ ಗೋಲ್ಮಾಲ್ ಟಿಕೆಟ್. ತಾವರೆಕೆರೆಯ ಈ ಚಿತ್ರಮಂದಿರದ ಟಿಕೆಟ್ನಲ್ಲಿ ಒರಿಜಿನಲ್ ಹಣದ ಪ್ರಿಂಟ್ ಇಲ್ಲವೇ ಇಲ್ಲ. ಟಿಕೆಟ್ನ ಮೇಲೆ ಚಿತ್ರಮಂದಿರದ್ದೇ ಸೀಲ್ ಇದೆ. ಅವರು ಬೇಕಾದ ಸಿನಿಮಾಕ್ಕೆ ಬೇಕಾದ ಮೊತ್ತದ ಸೀಲ್ ಹಾಕಬಹುದು. ಸರ್ ಒಂದು ಬಾಲ್ಕನಿ ಸರ್. ಒಂದು ಬಾಲ್ಕನಿ. ಇದು ಎಷ್ಟು ಗಂಟೆಗೆ ಸರ್ ಸ್ಟಾರ್ಟ್? 5:15. ಇದು ಮುಗಿಯೋದು ಎಷ್ಟು ಗಂಟೆಗೆ ಸರ್? 7:15. ಇದು ಹಲವಾರು ವರ್ಷಗಳಿಂದ ನಡೀತಾ ಇದ್ರೂ ಕೇಳೋರು ಯಾರೂ ಇಲ್ಲ. ಹೀಗಾಗಿ 100 ರೂಪಾಯಿ, 150 ರೂಪಾಯಿ ಹೀಗೆ ಟಿಕೆಟ್ ದರ ಏರುಪೇರಾಗ್ತಾನೇ ಇರುತ್ತೆ. ಇನ್ನೂ ಕೆಲವು ಟಿಕೆಟ್ನಲ್ಲಿ ಚಿತ್ರಮಂದಿರದ ಹೆಸರು ಇರಲ್ಲ, ಶೋ ಕುರಿತು ಮಾಹಿತಿನೂ ಇರಲ್ಲ, ರೇಟ್ ಮಾತ್ರ ಇರುತ್ತೆ. ಕನ್ನಡ ಸಿನಿಮಾಗಳಿಗೆ ಬೇರೆ ಟಿಕೆಟ್ ಕೊಡಬೇಕು, ಇಂಗ್ಲಿಷ್ ಚಿತ್ರಕ್ಕೆ ಬೇರೆ ಟಿಕೆಟ್ ಕೊಡಬೇಕು ಅನ್ನೋ ರೂಲ್ಸ್ ಇದೆ. ಯಾಕಂದ್ರೆ ಬೇರೆ ಭಾಷೆಯ ಚಿತ್ರಕ್ಕೆ ಬೇರೆ ರೀತಿಯ ತೆರಿಗೆ ವ್ಯವಸ್ಥೆ ಇದೆ. ಚಿತ್ರದ ಕತೆ ಹಾಳಾಗ್ಲಿ, ಬೇರೆ ಬೇರೆ ಶೋಗೆ ಪ್ರತ್ಯೇಕ ಟಿಕೆಟ್ ಕೊಡೋ ವ್ಯವಸ್ಥೆ ಕೂಡ ಇಲ್ಲಿಲ್ಲ. ಇದಕ್ಕಿಂತ ಕುತೂಹಲವಾದ ಇನ್ನೊಂದಷ್ಟು ಚಿತ್ರಮಂದಿರಗಳನ್ನ ತೋರಿಸ್ತೀವಿ ಒಂದು ಬ್ರೇಕ್ನ ನಂತರ.